What the fuck was that? ಸೊ ಹೈ ಗೈಸ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ಮತ್ತೆ ಏನ್ ಮಾಡ್ತಿರ್ಬೇಕು ನಾನು ಗೆಸ್ ಮಾಡ್ತೀರಾ ಯಾರಾದ್ರೂ? ಓಕೆ, ಗೆಸ್ ಎಲ್ಲ ಮಾಡಕ್ ಹೋಗ್ಬೇಡಿ. ಬೈ ದ ವೇ, ಇದು ಥಂಬ್ನೇಲ್ ಅಲ್ಲೇ ಹಾಕಿದಿರಲ್ಲ ಏನು ಅಂತ. ಸೊ ಜಾಸ್ತಿ ಸಸ್ಪೆನ್ಸ್ ಎಲ್ಲ ಬೇಡ. ಸಿಂಪಲ್ ಆಗಿ ನನ್ನ ಸ್ಟೈಲ್ ಅಲ್ಲಿ ಕರ್ಡ್ ರೈಸ್ ಮಾಡ್ತಾ ಇದ್ದೀನಿ, ಮೊಸರನ್ನ ಮಾಡ್ತಾ ಇದ್ದೀನಿ. ಸೊ ಟೆಂಪ್ಟಿಂಗ್. ಸೊ ರೈಸ್ ನಾನು ಸ್ವಲ್ಪನೇ ತಗೊಂಡಿರೋದು ಇದರಲ್ಲಿ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಫಸ್ಟ್ ರೈಸ್ ನ ಚೆನ್ನಾಗಿ ತೊಳೆದು ಸ್ವಲ್ಪ ಜಾಸ್ತಿ ನೀರ್ ಹಾಕಿ ಇಟ್ಕೋಬೇಕಾಗುತ್ತೆ. ಓಕೆ, ಸೊ ಯಾಕೆ ಜಾಸ್ತಿ ನೀರ್ ಹಾಕಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಕಾಸ್ ನೀರ್ ಸ್ವಲ್ಪ ಜಾಸ್ತಿ ಇದ್ರೆ ರೈಸ್ ಸಾಫ್ಟ್ ಆಗುತ್ತೆ. ಸೊ ಮೊಸರನ್ನ ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ಳಿ. ನೀರ್ ಕೂಡ ರೇಷನ್ ನೋಡ್ಕೊಂಡು ಎಷ್ಟು ರೈಸ್ ಹಾಕ್ತಿದ್ದೀರಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ. ನಾರ್ಮಲ್ ಎಷ್ಟು ನೀರ್ ಹಾಕೋತಿದ್ದಲ್ಲ, ನಂಗೆ ನಿಜವಾಗ್ಲೂ ಹಾನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ಕ್ವಾಂಟಿಟಿ ಮೆಷರ್ಮೆಂಟ್ಸ್ ಅದೆಲ್ಲ ಹೇಳಕ್ ಬರಲ್ಲ, ನನ್ ಬರೀ ಮಾಡಕ್ ಬರುತ್ತೆ ಅಷ್ಟೇ. ಓಕೆ, ಸೊ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇಟ್ಕೋತೀನಿ. ಮೀನ್ ವೈಲ್ ಆನಿಯನ್ಸ್ ಎಲ್ಲ ಚಾಪ್ ಮಾಡ್ಕೊಂಡು ನಂತರ ನಾನು ಒಗ್ಗರಣೆ ಹಾಕ್ಬೇಕಾದ್ರೆ ಮೊಸರನ್ನಾಗೆ ನಾನು ತೋರಿಸ್ತೀನಿ. ಸೊ ಇದು ಸಿಂಪಲ್ ಆಗಿ ಒಂದು 5-10 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡು ತಿನ್ನುವಂತ ಒಂದು ರೆಸಿಪಿ. ಸೊ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಹೇಗಿತ್ತು ಅಂತ. ಸೊ ಅವಾಗಲೇ ತೋರಿಸ್ತಾ ಅಲ್ವಾ, ರೈಸ್ ನ ಚೆನ್ನಾಗಿ ತೊಳಿಸ್ಬಿಟ್ಟು ಸಾಯಿಲ್ ಹಾಕ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ. ರೈಸ್ ಕುಕ್ ಆಗಿದೆ. ಇವಾಗ ಇದನ್ನ ತೆಗೆದ್ಬಿಟ್ಟು ಬೇಗ ತರಕಾರಿನ ಪ್ರಿಪೇರ್ ಮಾಡೋಣ. ಸೊ ಅದಕ್ಕೆ ನಾನೊಂದು ಕಡಾಯಿ ತಗೊಂಡಿದ್ದೀನಿ ಇಲ್ಲಿ. ಐ ಕ್ವಿಕ್ಲಿ ಶೋ ಯು ದ ಪ್ರಾಸೆಸ್. ಫ್ರೆಶ್ ಆಗಿ ಪ್ಯಾಕೆಟ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನದಿಂದ ನಿಂಬೇಕಷ್ಟೇ, ಬಟ್ ಯಾ ಬಜೆಟ್ ಫ್ರೆಂಡ್ಲಿ. ಗೈಸ್, ಹಾನೆಸ್ಟ್ಲಿ ಹೇಳ್ತಾ ಇದೀನಿ, ಆ ಒಂದು ಸೌಂಡ್ ನಿಂದ ನಂಗೆ ಎಷ್ಟು ಭಯ ಆಯ್ತು ಅಂದ್ರೆ, ಡೋಂಟ್ ಆಸ್ಕ್ ಮೀ. ಐ ಲೆಜಿಟ್ ಟುಕ್ 5 minutes ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಕ್ಕೆ. ಇಟ್ ಟುಕ್ ಮಿ ಲೆಜಿಟ್ 5 minutes. ಸೊ ಯಾ, ಅದಾಗಿದೆ. ಇವಾಗ ಇದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ, ಸರಿನಾ? ಸರ್ಚಿಂಗ್ ಸಾಸಿವೆ ಬಂತು ಅಂತ ನಂಗೆ ತುಂಬಾ ಭಯ ಆಗೋಯ್ತು ಫಾರ್ ಅ ಮೂಮೆಂಟ್. ಇವಾಗ ಮತ್ತೆ ಹೇಳ್ತಕ್ಕಂತ ಸೌಂಡ್ ಬರೋದು ಕಡಿಮೆ ಇಟ್ಕೊಂಡಿದೀನಿ. ಐ ಆಮ್ ಲೆಜಿಟ್ ಸ್ಕ್ಯಾರ್ಡ್ ನೌ. ಕುಕಿಂಗ್ ಹೋಗ್ಬಿಟ್ಟು ಬೇರೆ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಇಲ್ಲ, ಈ ಕಡಾಯಿಯಲ್ಲಿ ಐ ಶುಡಂಟ್ ಕುಕ್. ವೆರಿ ಸ್ಕೇರಿ ದಿಸ್ ಕಡಾಯಿ ಇಸ್ ವೆರಿ. ಓಕೆ, ಸೊ ಸಾಸಿವೆ ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಬೇಡಿ ಜೀರಿಗೆ, ಸ್ವಲ್ಪ ಸಾಕು. ಎರಡು ಹಾಕ್ತಿರ್ಬೇಕಾದ್ರೆ ನೀರಾಯ್. ಆನಿಯನ್ ತಗೊಂಡಿದ್ದೆ, ಒಂದೇ ಒಂದು ಚಾಪ್ ಮಾಡಿ ಆನಿಯನ್ ಹಾಕ್ತಾ ಇದ್ದೀನಿ. ಮತ್ತೆ ಗ್ರೀನ್ ಚಿಲ್ಲಿ ತಗೊಂಡಿದ್ದೆ, ಅದನ್ನ ಹಾಕ್ತಾ ಇದ್ದೀನಿ. ಇದೇನು ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ, ತುಂಬಾ ಸಿಂಪಲ್ ಅಂಡ್ ಈಸಿ ಆಗಿ ಮಾಡ್ಕೊಂಡು ತಿನ್ಬೋದು ಯಾರು ಬೇಕಾದ್ರೆ. ಮತ್ತೆ ಎಸ್ಪೆಷಲಿ ಐ ಆಮ್ ಲೆಜಿಟ್ ಸ್ಕೇರ್ಡ್ ಟು ಟಚ್ ಎನಿಥಿಂಗ್. ಆ ಒಂದು ಸೌಂಡ್ ಹೇಗ್ ಬಂತು ಅಂದ್ರೆ, ದಟ್ಸ್ ನಾಟ್ ಗೆಟಿಂಗ್ ಔಟ್ ಆಫ್ ಮೈ ಮೈಂಡ್. ತುಂಬಾ ಭಯ ಆಗೋಯ್ತು. ಸೊ ಯಾ, ನೋಡಿ ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಇಷ್ಟು ದಿಸ್ ಇಸ್ ಮೋರ್ ದೆನ್ ಎನಫ್. 500 ಇಟ್ಟಿದ್ದೀನಿ. ರೈಸ್ ಆಗಿದೆಯಾ ನಿಮ್ಗೆ ಸ್ವಲ್ಪ ನೋಡಿ, ಅದನ್ನ ತಣ್ಣಗೆ ಮಾಡ್ಕೋಬೇಕು. ನಾನು ಹೇಳ್ದೆ ಅಲ್ವಾ ನಿಮ್ಗೆ, ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬೇಕು. ಯಾಕೆಂದ್ರೆ ಈ ತರ ಆಗುತ್ತೆ, ನೀರ್ ಜಾಸ್ತಿ ಇದ್ರೆ. ಈ ತರ ಇದ್ರೆ ಮೊಸರನ್ನ ಜೊತೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಆನಿಯನ್ಸ್ಗೆ ಕೂಡ ಸಾಲ್ಟ್ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಾಗಿದೆ. ಇದಕ್ಕೂ ಕೂಡ ರೈಸಿಗೆ ಕೂಡ ಸಾಲ್ಟ್ ಹಾಕಿ ಇಟ್ಟಿದ್ದೀನಿ. ಸೊ ಡಬಲ್ ಟೈಮ್, 2 ಟೈಮ್ ನಾವು ಸಾಲ್ಟ್ ಯೂಸ್ ಮಾಡೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ. ಸುಮ್ಮನೆ ಜಾಸ್ತಿ ಹಾಕೊಂಡ ಆಮೇಲೆ ಇದು ಆನಿಯನ್ಸ್ ಹಾಕಿದೆ, ಇದನ್ನು ಸ್ವಲ್ಪ ಕಡಿಮೆ ಮಾಡಿ. ಇಲ್ಲಿ ಕೊರಿಯಾಂಡರ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸಹ ಅದಕ್ಕೆ ಆಡ್ ಮಾಡೋಣ. ಕಾಣಿಸ್ತಿದ್ಯಾ? ಇದಿಷ್ಟೇ ಒಗ್ಗರಣೆ, ಇದ್ರದ್ದು ಇನ್ನೇನು ಹಾಕಲ್ಲ, ಸಿಂಪಲ್ ಒಗ್ಗರಣೆ. ಇದು ಬರೀ ತಣ್ಣಗಾದ್ಮೇಲೆ ಇದ್ರಲ್ಲಿ ಮೊಸರು ಇದೆ, ಮೊಸರು ಆಡ್ ಮಾಡ್ಬಿಟ್ಟು ರೈಸ್ ನ ಮಿಕ್ಸ್ ಮಾಡಿದ್ರೆ ಮೊಸರನ್ನ ರೆಡಿ. ಆ ಪ್ರಾಸೆಸ್ ನಾನು ಆಮೇಲೆ ತೋರಿಸ್ತೀನಿ. ಇದೆಲ್ಲ ತಣ್ಣಗಾಗ್ಬಿಡ್ಲಿ. ಸೊ ಅದು ತಣ್ಣಗಾಗಿದೆ. ಇವಾಗ ತಿರುಮಲ ಕರ್ಡ್ ತಗೊಂಡಿದ್ದೀನಿ, 1/4 ಲೀಟರ್ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಸ್ವಲ್ಪನೇ ಮಾಡ್ತಿರೋದು, ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡೋದಕ್ಕೆ ನಾನು ಕಡಿಮೆ ಮಾಡ್ಕೊಂಡು ತಿನ್ಬೇಕು.
ಇದು ಆಕ್ಚುಲಿ ಮೇನ್ ಯಾಕೆ ಮಾಡ್ತಿರೋದು ಅಂದ್ರೆ ಡೈಲಿ ಆಲ್ಮೋಸ್ಟ್ ನೆನ್ನೆನೋ ಅಂಕಲ್ಸ್ ಫಿಶ್ ಫ್ರೈಗೆ ಹೋಗಿದ್ವಿ, ಇವತ್ತು ಹೋಗಿದ್ವಿ. ಒಂದು ಕೊಲಾಬ್ರೇಷನ್ ಶೂಟ್ ಇತ್ತು ನಂದು, ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿನ ಅಂಕಲ್ಸ್ ಫಿಶ್ ಫ್ರೈಗೆ ಹೋಗಿದ್ವಿ. ದಿನಾ ಮೀನು ತಿಂದು 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 ಒಂಥರ ಅನಿಸ್ತಾ ಇದೆ, ಸೊ ಕರ್ಡ್ ರೈಸ್ ಮಾಡ್ಕೊಂಡು ತಿನ್ನೋಣ ಅಂತ. ಸೊ ಇದು ಆಕ್ಚುಲಿ ಬೆಳಗ್ಗೆ ತರಿಸಿದ್ದು ಪೊಮೊಗ್ರಾನೆಟ್ ಸ್ವಲ್ಪನೇ ಮಿಕ್ಕಿರೋದು, ಅದೇ ಹಾಕ್ತೀನಿ. ಕಾಣಿಸ್ತಿದೆ ಅಲ್ವಾ? ಸೊ ಇದಕ್ಕೆ ಇವಾಗ ರೈಸ್ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇಷ್ಟು ಹಾಕೊಂಡಿದ್ದೀನಿ, ಇಷ್ಟು ರೈಸ್ ಇದೆ. ಆಮೇಲೆ ಕರ್ಡ್ ಹಾಕ್ಬಿಟ್ಟು ನೋಡೋಣ. ಸೊ ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್. ನೀವು ಸಹ ಮಾಡಿಕೊಂಡು ತಿಂಡಿ ಮತ್ತೆ ನನಗೆ ಹೇಳಿ ಹೇಗಿತ್ತು ಅಂತ. ಮೀನ್ ವೈಲ್ ಸಿಗೋಣ ನೆಕ್ಸ್ಟ್ ಬ್ಲಾಗ್.